ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಂತಹ ಒಂದೊಂದು ಏಟಿಗೂ ಕೂಡ ಪಾಕಿಸ್ತಾನ ಪತ್ರಗೊಡ್ತಾ ಇದೆ. ಭಾರತದ ದಾಳಿಗೆ ಪಾಕಿಸ್ತಾನ ವಿಲ 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 ಅಂತ ಹೇಳಿ ಒದ್ದಾಡ್ತಾ ಇದೆ. ಭಾರತ ಕೊಟ್ಟಂತಹ ಶಾಕ್ನಿಂದ ಹೊರಬರೋದಕ್ಕಾಗದೆ ಕಷ್ಟಪಡ್ತಾ ಇದೆ, ತಿಣುಕಾಡ್ತಾ ಇದೆ ಪಾಕಿಸ್ತಾನ. ಪಾಪರ್ ಪಾಕ್ಗೆ ಏರ್ ಬೇಸ್ ಮತ್ತೆ ಕಟ್ಟೋದು ಸವಾಲು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪಾಕ್ನ ಪ್ರಮುಖ 12 ಏರ್ ಬೇಸ್ಗಳು ಸಂಪೂರ್ಣ ಧ್ವಂಸವಾಗಿದೆ. ಮೊದಲೇ ಬಿಕಾರಿಯಾಗಿರುವಂತಹ ದೇಶ ಅದು. ಧ್ವಂಸಗೊಂಡಿರುವಂತಹ ಏರ್ ಬೇಸ್ ಅನ್ನು ಮರು ನಿರ್ಮಾಣ ಮಾಡಬೇಕು ಅಂದರೆ ದುಡ್ಡು ಬೇಕು, ಎಲ್ಲಿಂದ ತರಬೇಕು ಅಂತ ಯೋಚಿಸ್ತಾ ಇದೆ. ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ಪಾಕ್ಗೆ ಈಗ ಏರ್ ಬೇಸ್ಗಳನ್ನು ಮರು ನಿರ್ಮಾಣ ಮಾಡೋದೇ ದೊಡ್ಡ ತಲೆನೋವಾಗಿರುವಂಥದ್ದು. ಮೊದಲೇನೆ ಪಾಕಿಸ್ತಾನದ ಸಾಲ $256 ಬಿಲಿಯನ್ ಇದೆ. ಈಗಾಗಲೇ IMFನಿಂದಲೂ ಕೂಡ ನಿರಂತರವಾಗಿ ಸಾಲ ಪಡೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಡೆ ಡಾಲರ್ ಡ್ಯಾಡಿ ಚೀನಾ ಎಷ್ಟು ಅಂಥೇಳಿ ಸಾಲ ಕೊಡುತ್ತೆ, ಲಾಭ ಇಲ್ಲದೆ ಚೀನಾ ಅಂತೂ ಬಿಡಿಗಾಸನ್ನು ಕೂಡ ಬಿಚ್ಚೋದಿಲ್ಲ. ಹಾಗಾಗಿ ಪಾಕಿಸ್ತಾನಕ್ಕೆ ಮತ್ತೊಂದು ಹೊಸ ಟೆನ್ಷನ್. ಪಾಕಿಸ್ತಾನದ ಏರ್ ಬೇಸ್ನ ರನ್ವೇಗಳಿಗೆ ದೊಡ್ಡ ನಷ್ಟ ಆಗಿರೋದ್ರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ ನಿಮಗೆ. 90 ನಿಮಿಷದಲ್ಲಿ 11 ಏರ್ ಬೇಸು, ಕೆಲವು ಏರ್ ಬೇಸ್ನಲ್ಲಿ ಆಳವಾದ ಕಂದಕಗಳು ನಿರ್ಮಾಣ ಆಗಿದೆ, ಗುಳಿ ರೀತಿ ಅಲ್ಲಿ ಪರಿಸ್ಥಿತಿ ಇದೆ. ಸೊ ಅದನ್ನೆಲ್ಲ ಮುಚ್ಚಬೇಕು, ಆಮೇಲೆ ಅದನ್ನು ಮತ್ತೆ ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಬೇಕು. ಒಂದು ಏರ್ ಬೇಸ್ ದುರಸ್ತಿಗೆ ಆಲ್ಮೋಸ್ಟ್ ಎಷ್ಟು ಸಾವಿರ ಕೋಟಿ ಬೇಕಾಗುತ್ತೆ ಅನ್ನೋದ್ರ ಡೀಟೇಲ್ಸನ್ನು ಕೂಡ ನೀವು ನೋಡ್ತಾ ಇದ್ರಿ. ಕೆಲ ಏರ್ ಬೇಸ್ಗಳು ಕಂಪ್ಲೀಟಾಗಿ ನಾಶ ಆಗಿಲ್ಲ, ಕೆಲವು ಕಡೆ ರನ್ವೇಗಳು ಮಾತ್ರ ನಾಶ ಆಗಿರೋದು. ಏರ್ಕ್ರಾಫ್ಟ್ ಕೂಡ ಧ್ವಂಸಗೊಂಡಿದ್ದು ಕೆಲವು, ಅಂದರೆ ಯಾವ್ಯಾವು ನಮ್ಮ ಜೊತೆಗೆ ಡಾಗ್ ಫೈಟ್ನಲ್ಲಿ ಇನ್ವಾಲ್ವ್ ಆಗಿತ್ತು ಇವು ಕೂಡ ದುಬಾರಿ ಅಂತ ಇದು ಒಪ್ಕೊಳ್ಬೋದು. ಏರ್ಕ್ರಾಫ್ಟು ವಿಪರೀತವಾಗಿ ಕಾಸ್ಟ್ಲಿ ಇರುತ್ತೆ. ಹ್ಯಾಂಗರ್ಸ್ ATC ಟವರ್ಸ್ ರಿಪೇರಿಗೆ ಸಾಕಷ್ಟು ಸಮಯ ಕೂಡ ಬೇಕಾಗತ್ತೆ. ಯಾಕಂದರೆ ಅದನ್ನು ಅಗೇನ್ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದು ಅಗೇನ್ ಸೇಫ್ಟಿ ಹಜಾರ್ಡ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡಬೇಕು. HQ-9ನ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ರೆಡಾರ್ಗಳು ಕೂಡ ದುಬಾರಿ ಆಗಿದೆ. ಭಾರತ ಅದನ್ನು ಕಂಪ್ಲೀಟ್ ನಾಶ ಮಾಡಿರೋದ್ರಿಂದ ಸಾವಿರಾರು ಕೋಟಿ ಬೇಕಾಗತ್ತೆ. ಅಂದರೆ ಓವರಾಲ್ ಏರ್ ಡಿಫೆನ್ಸ್ ಮತ್ತು ಏರ್ ಬೇಸ್ ಮರು ನಿರ್ಮಾಣಕ್ಕೆ ಸಾವಿರಾರು ಕೋಟಿ ಬೇಕಾಗತ್ತೆ ಅನ್ನೋದರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. HQ-ನ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರೆಡಾರ್ಗಳು ಕೂಡ ದುಬಾರಿ.